ಹಾಯ್, ಗುಡ್ ಮಾರ್ನಿಂಗ್. ಮಹೇಶ್ ಕ್ರಿಕ್ ಇನ್ಫೋ ಚಾನಲ್ಗೆ ಸ್ವಾಗತ. ನಿನ್ನೆ ಜಿಟಿ ತಂಡದ ಒಂದು ಭರ್ಜರಿ ಜಯ ಆರ್ ಸಿ ಬಿಗೆ ಸಿ ಎಸ್ ಕೆ ಎಸ್ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೇಕು. ಆರ್ ಸಿ ಬಿಗೆ ಲಕ್ ಜೊತೆಗೆ ಆಟಗಾರರ ಒಂದು ಅದ್ಭುತ ಪ್ರದರ್ಶನ. ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗೋದೊಂದು ಫಿಕ್ಸ್ ಅಂತಾನೆ ಹೇಳ್ಬೇಕು. ಇದಕ್ಕೂ ಮುಂಚೆ ನನ್ನ ಚಾನಲ್ ನೇಮ್ ಮಹೇಶ್ ಕ್ರಿಕ್ ಇನ್ಫೋ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಎಲ್ಲರೂ ನನ್ನ ಚಾನಲ್ನ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ವಿಡಿಯೋನ ಕೊನೆಯವರೆಗೂ ಎಲ್ಲೂ ತಪ್ಪಿಸದೆ ಒಂದು ಸೆಕೆಂಡ್ ಮಿಸ್ ಮಾಡದೆ ಪೂರ್ಣ ವಿಡಿಯೋನ ನೋಡ್ಬೇಕು. ಓಕೆ, ನಮಸ್ಕಾರ ಸ್ನೇಹಿತರೆ. ನಿನ್ನೆ ನಡೆದಂತ 59ನೇ ಮ್ಯಾಚ್ ಇದು ಜಿ ಟಿ ಮತ್ತು ಸಿ ಎಸ್ ಕೆ ನಡುವೆ ನಡೆದಂತ ಮ್ಯಾಚ್. ಇದು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ನಲ್ಲಿ ನಡೆದಂತ ಪಂದ್ಯ. ಟಾಸ್ ಅನ್ನು ಗೆದ್ದಂತ ಸಿ ಎಸ್ ಕೆ ತಂಡವು ಒಂದು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಇದು ಒಂದು ಟಾಸ್ ಅನ್ನ ಗೆದ್ದಂತ ಸಿ ಎಸ್ ಕೆ ತಂಡ ಮಾಡಿದಂತ ಮೊದಲ ತಪ್ಪು ಅಂತಾನೆ ಹೇಳ್ಬೇಕು. ಮೊದಲು ಬ್ಯಾಟ್ ಮಾಡಿದ ಜಿ ಟಿ ತಂಡವು 231 ರನ್ ಗಳಿಸಿ 3 ವಿಕೆಟ್ ಅನ್ನು ಕಳೆದುಕೊಂಡು ಒಂದು ಬೃಹತ್ ಆದಂತ ಟಾರ್ಗೆಟ್ ಅನ್ನ ಸಿ ಎಸ್ ಕೆ ತಂಡದವರಿಗೆ ನೀಡಿತು ಅಂತಾನೆ ಹೇಳ್ಬೇಕು. ಇದರಲ್ಲಿ ಸಾಯಿ ಸುದರ್ಶನ್ ಅವರು ಒಂದು ಅದ್ಭುತವಾದಂತ ಸೆಂಚುರಿ ಮತ್ತು ಶುಭ್ಮನ್ ಗಿಲ್ ಅವರ ಒಂದು ಅದ್ಭುತವಾದಂತ ಸೆಂಚುರಿ ಸಹ ಕೂಡಿತ್ತು. ಇಲ್ಲಿ ಓಪನರ್ಗಳು ಇಬ್ಬರು ಕೂಡ ಸಹ ಒಂದು ಸೆಂಚುರಿಯನ್ನು ಗಳಿಸಿದ್ದು ಒಂದು ಸ್ಪೆಷಲ್ ಅಂತಾನೆ ಅನ್ಬೇಕು. ಅದರಲ್ಲಿ ಸಾಯಿ ಸುದರ್ಶನ್ ಅವರು 103 ರನ್ ಗಳಿಸಿದರೆ ಗಿಲ್ ಅವರು 104 ರನ್ ಗಳಿಸಿದರು. ಸಾಯಿ ಸುದರ್ಶನ್ ಅವರು ಒಂದು 103 ರನ್ ಗಳಿಸಲು 51 ಎಸೆತಗಳನ್ನು ಎದುರಿಸಿ 5 ಬೌಂಡರಿ ಮತ್ತು 7 ಒಂದು ಭರ್ಜರಿ ಆದಂತ ಸಿಕ್ಸರ್ ಗಳನ್ನು ಸೇರಿಸುವ ಮೂಲಕ ಒಂದು ಭರ್ಜರಿ ಆದಂತ ಶತಕವನ್ನು ಕೂಡ ಕಳಿಸಿದರು. ಅದರಂತೆ ಶುಭ್ಮನ್ ಗಿಲ್ ಅವರು 104 ರನ್ ಗಳಿಸಲು 55 ಎಸೆತಗಳನ್ನು ಎದುರಿಸಿ 9 ಭರ್ಜರಿಯಾದಂತ 4 ಮತ್ತು 6 ಭರ್ಜರಿಯಾದಂತ ಸಿಕ್ಸರ್ ಗಳನ್ನು ಸಿಡಿಸುವ ಮೂಲಕ ಒಂದು ಜಿ ಟಿ ತಂಡದಲ್ಲಿ ಒಂದು ಗೆಲುವಿಗೆ ಒಂದು ಬೃಹತ್ ಆದಂತ ಟಾರ್ಗೆಟ್ ಅನ್ನ ಸೆಟ್ ಮಾಡೋದಂತಾನೆ ಹೇಳ್ಬೇಕು. ನಂತರ ಡೇವಿಡ್ ಮಿಲ್ಲರ್ ಅವರು ಒಂದು 16 ರನ್ಗಳನ್ನು ಕ್ಯಾಮಿಯೋ ಇನ್ನಿಂಗ್ಸ್ ಗಳ ಮೂಲಕ ಜಿ ಟಿ ತಂಡಕ್ಕೆ ಒಂದು ಉಡುಗೊರೆಯಾಗಿ ನೀಡಿದ್ದಾರೆ. ಓಕೆ, ಒಂದು ಸಿ ಎಸ್ ಕೆ ಬೌಲಿಂಗ್ ಅಲ್ಲಿ ಒಬ್ಬನೇ ಆಟಗಾರ ಒಂದಿಷ್ಟು ಬೌಲಿಂಗ್ ಅಲ್ಲಿ ಒಂದಿಷ್ಟು ಒಳ್ಳೆಯ ಬಾಲ್ ಗಳನ್ನ ಹಾಕಿ 2 ವಿಕೆಟ್ ಅನ್ನ ಕಬಳಿಸಿದರು. ಅವರು ತುಷಾರ್ ದೇಶಪಾಂಡೆ ಅವರು ಒಂದು ಒಳ್ಳೆ ಎಕಾನಮಿ ಅಂದ್ರೆ 8.2 ಎಕಾನಮಿಯ ಮೂಲಕ 2 ವಿಕೆಟ್ ಅನ್ನ ಕಬಳಿಸಿದ್ದನ್ನ ಬಿಟ್ರೆ ಸಿ ಎಸ್ ಕೆ ತಂಡದ ಬೌಲಿಂಗ್ ಪರ್ಫಾರ್ಮೆನ್ಸ್ ಒಂದು ಹೇಳ್ಬೇಕಪ್ಪ ಅಂದ್ರೆ ಸಿ ಎಸ್ ಕೆ ಬೌಲಿಂಗ್ ಏನು ನಿನ್ನೆ ಜಿ ಟಿ ತಂಡದ ಮುಂದೆ ಸಿ ಎಸ್ ಕೆ ಬೌಲಿಂಗ್ ಯಾವ ತರಹದ ಆಟ ನಡಲೇ ಇಲ್ಲ. ಜಿ ಟಿ ತಂಡದ ಬ್ಯಾಟ್ಸ್ಮನ್ಗಳು ಯಾರು ಬರ್ತಾರೋ ಎಲ್ಲರಿಗೂ 6 ಹೊಡೆದೊಂದ ಮಾಡಾತಿದ್ರು. ಅದರಂತೆ ಜಿ ಟಿ ತಂಡವು ಒಂದು ಬೃಹತ್ ಆದಂತ ಟಾರ್ಗೆಟ್ ಅನ್ನು ನೀಡಿತು. ಅದರಂತೆ ನಂತರ ಬ್ಯಾಟಿಂಗ್ ಹೇಳಿದಂತ ಸಿ ಎಸ್ ಕೆ ತಂಡವು ಒಂದು ಪವರ್ ಪ್ಲೇ ನಲ್ಲಿಯೇ 3 ವಿಕೆಟ್ ಅನ್ನು ಕಳೆದುಕೊಂಡದ್ದು ಈ ಮ್ಯಾಚ್ ಸೋಲೋದಕ್ಕೆ ಒಂದು ಪ್ರಮುಖವಾದಂತ ಕಾರಣ ಅಂತಾನೆ ಹೇಳ್ಬೇಕು. ಮೊದಲಿಗೆ ಬ್ಯಾಟಿಂಗ್ ಮಾಡಿದಂತ ಋತುರಾಜ್ ಗಾಯಕ್ವಾಡ್ ಮತ್ತು ಅಜಿಂಕ್ಯ ರಹಾನೆ ಅವರು ಬಹುಬೇಗನೆ ವಿಕೆಟ್ ಅನ್ನ ಕಳೆದುಕೊಂಡಿತ್ತು. ಆ ನಂತರ ಬಂದಂತ ಬ್ಯಾಟ್ಸ್ಮನ್ ಅಷ್ಟೊಂದು ಇನ್ನೊಬ್ಬ ನೆಕ್ಸ್ಟ್ ಬ್ಯಾಟ್ಸ್ಮನ್ ಯಾರು ಅಷ್ಟೊಂದು ಕ್ರೀಸ್ ಕಚ್ಚಿ ನಿಲ್ಲಕ್ಕೆ ಆಗ್ಲೇ ಇಲ್ಲ. ಪ್ರಮುಖವಾದಂತ 3 ವಿಕೆಟ್ ಗಳನ್ನ ಪವರ್ ಪ್ಲೇ ನಲ್ಲಿಯೇ ಕಳೆದುಕೊಂಡ ಕಾರಣ ಸಿ ಎಸ್ ಕೆ ಒಂದು ಸೋಲು ಅನುಭವಿಸುವುದಂತಾನೆ ಇದು ಒಂದು ಹೇಳ್ಬೇಕಾಗುತ್ತದೆ. ಅದರಲ್ಲಿ ಬ್ಯಾಟಿಂಗ್ ಅಲ್ಲಿ ಡ್ಯಾರಿ ಮಿಚೆಲ್ ಅವರು ಒಂದು ಪ್ರತಿರೋಧನ ಒಡ್ಡಿದ್ರು ಜಿ ಟಿ ತಂಡಕ್ಕೆ. ನಾವು ಇದ್ದೇವೆ ಇನ್ನು ಕ್ರೀಸ್ ನಲ್ಲಿ ಮ್ಯಾಚ್ ಅನ್ನ ಗೆಲ್ಲಿಸ್ತೇವೆ ಅಂತೇಳಿ ಡ್ಯಾರಿ ಮಿಚೆಲ್ ಹಾಗೂ ಮೊಯಿನ್ ಅಲಿ ಅವರು ಒಂದು ಕಾನ್ಫಿಡೆಂಟ್ ಅನ್ನ ಕೊಟ್ಟಿದ್ರು ಸಿ ಎಸ್ ಕೆ ತಂಡಕ್ಕೆ. ಡ್ಯಾರಿ ಮಿಚೆಲ್ ಅವರು 63 ರನ್ ಗಳಿಸಿ ಔಟ್ ಆದ್ರೆ ಮೊಯಿನ್ ಅಲಿ ಅವರು 56 ರನ್ ಗಳಿಸಿ ಔಟ್ ಆದರು. ನಂತರದಲ್ಲಿ ಬಂದಂತ ಶಿವಮ್ ದುಬೆ ಅವರು ಒಂದಿಷ್ಟು ಕೊಂಚ ಹೋರಾಟ ನೀಡಿದರು ಮತ್ತು ರವೀಂದ್ರ ಜಡೇಜಾ ಅವರು ಒಂದು ಸ್ವಲ್ಪ ಹೋರಾಟ ನೀಡಿದರು. ನಂತರದಲ್ಲಿ ಧೋನಿ ಅವರು ಒಂದು ಲಾಸ್ಟ್ ಕೊನೆಯವರೆಗೂ ನಿಂತು ಒಂದು 26 ರನ್ ಗಳಿಸಲಷ್ಟೇ ಶಕ್ತರಾದರು. ಅಲ್ಲಿಗೆ ಮ್ಯಾಚ್ ಮುಗಿದಿತ್ತಂತಾನೆ ಹೇಳ್ಬೇಕು. ಧೋನಿ ಅವರು ಬ್ಯಾಟ್ ಮಾಡಕ್ಕೆ ಬರೋಕ್ಕೂ ಮುಂಚೆ ಮ್ಯಾಚ್ ಅಲ್ಲಿ ಸಿ ಎಸ್ ಕೆ ಇಂದ ಜಾರಿತ್ತು ಅಂತಾನೆ ಹೇಳ್ಬೇಕು. ಅದರಂತೆ ಸಿ ಎಸ್ ಕೆ ತಂಡವು ಒಂದು 35 ರನ್ಗಳ ಹಿನ್ನಡೆಯಿಂದ ಸೋಲನ್ನು ಅನುಭವಿಸುತ್ತೆ ಅಂತ ಹೇಳ್ಬೇಕು. ಇಲ್ಲಿ ಜಿ ಟಿ ತಂಡದಲ್ಲಿ ಒಂದು ಉತ್ತಮ ಬೌಲಿಂಗ್ ಪ್ರದರ್ಶನ ನೀಡಿದವರು ಯಾರಪ್ಪ ಅಂದ್ರೆ ಉಮೇಶ್ ಯಾದವ್ ಅವರು 3 ಓವರ್ಗಳನ್ನ ಹಾಕಿ 20 ರನ್ಗಳನ್ನು ನೀಡಿ ಒಂದು ವಿಕೆಟ್ ಅನ್ನು ಕಬಳಿಸಿದರು. ಒಂದು ಕ್ರೂಷಿಯಲ್ ವಿಕೆಟ್ ಅನ್ನು ತೆಗೆದುಕೊಂಡ್ರು ಅಂತ ಹೇಳ್ಬೇಕು. ಅದು ಎಕಾನಮಿ ಎಷ್ಟೈತಪ್ಪ 6.7. ಅದು ಒಂದು ಅದ್ಭುತವಾದಂತಹ ಬೌಲಿಂಗ್ ಅನ್ನ ಹಾಕಿದ್ರು ಉಮೇಶ್ ಯಾದವ್ ಅವರು. ನಂತರ ಸಂದೀಪ್ ವಾರಿಯರ್ ಇವರಂತೂ ಒಂದು ಅದ್ಭುತವಾದಂತ ಆಟಗಾರ ಅಂತಾನೆ ಹೇಳ್ಬೇಕು. ಬೌಲಿಂಗ್ ನಲ್ಲಿ ಒಂದು ಲಯ ಅಂತ ಕಂಡುಕೊಂಡಿದ್ದಾರೆ. 3 ಓವರ್ಗಳಲ್ಲಿ 28 ರನ್ಗಳನ್ನ ನೀಡಿ ಒಂದು ವಿಕೆಟ್ ಒಂದು ಕ್ರೂಷಿಯಲ್ ಆದಂತ ವಿಕೆಟ್ ಅನ್ನು ತೆಗೆದುಕೊಂಡು 9.3 ಒಂದಿಷ್ಟು ದುಬಾರಿ ಆದ್ರು ಅಂತಾನೆ ಹೇಳ್ಬೇಕು ಒಂದು ಬೌಲಿಂಗ್ ನಲ್ಲಿ. ನಂತರದಲ್ಲಿ ರಶೀದ್ ಖಾನ್ ಅವರು 4 ಓವರ್ಗಳನ್ನ ಹಾಕಿ ಅದರಲ್ಲಿ 38 ರನ್ಗಳನ್ನು ನೀಡಿದರೂ ಸಹ 2 ವಿಕೆಟ್ ಆದಂತ ಕ್ರೂಷಿಯಲ್ ವಿಕೆಟ್ ಗಳನ್ನ ತೆಗೆದುಕೊಂಡು ಅಂತ ಹೇಳ್ಬೇಕು. ಒಂದು ಬೌಲಿಂಗ್ ಎಕಾನಮಿ ಎಷ್ಟಪ್ಪ ಅಂದ್ರೆ 9.5 ಇತ್ತು. ಸ್ವಲ್ಪ ದುಬಾರಿ ಆದ್ರ ಅಂತಾನೆ ಹೇಳ್ಬೇಕು. ಮೋಹಿತ್ ಶರ್ಮಾ ಅವರು ಈ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೇಕು. ಓಕೆ, ಅವರು ಮಾಡಿದಂತ ಒಂದು ಪ್ರಥಮ 2 ಓವರ್ಗಳಲ್ಲಿ ಒಂದು ವಿಕೆಟ್ ಅನ್ನು ಕಬಳಿಸಿದ್ದು
ಇದು GT ಅವರಿಗೆ ಒಂದು ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೇಕು. ಮೋಹಿತ್ ಶರ್ಮಾ ಅವರು 4 ಓವರ್ಗಳಲ್ಲಿ 31 ರನ್ಗಳನ್ನು ನೀಡಿ 3 ವಿಕೆಟ್ಗಳನ್ನು ಕಬಳಿಸಿದರು. ಅದು ಒಂದು ಪ್ರಮುಖವಾದಂತ ವಿಕೆಟ್ಗಳು. ಅದು 7.8 ಎಕಾನಮಿಯಲ್ಲಿ ಒಂದು ಅದ್ಭುತವಾದಂತ ಪ್ರದರ್ಶನ GT ತಂಡವು ನೀಡಿತು. ಅದರಂತೆ GT ತಂಡವು ಒಂದು 35 ರನ್ಗಳಿಂದ ಒಂದು ಭರ್ಜರಿಯಾದ ವಿನ್ ಅನ್ನು ಕಂಡಿತು. GT ತಂಡವು ಕೂಡ ಇಲ್ಲಿ ಪ್ಲೇ ಆಫ್ ಆಸೆ ಇನ್ನೂ ಜೀವಂತವಾಗಿದೆ. ಅದೇ ತರಹಾಗಿ ಮ್ಯಾನ್ ಆಫ್ ದ ಮ್ಯಾಚ್ ಶುಭ್ಮನ್ ಗಿಲ್ ಅವರಿಗೆ ನೀಡಿದರು. ಅದೇ ತರಹದ GT CSKಯನ್ನು ಸೋಲಿಸಿದ ನಂತರ RCB ತಂಡಕ್ಕೂ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೇಕು. ಅಲ್ಲಿ CSK ತಂಡವು ಸೋಲು ಎದುರಿಸುವುದು ನಮ್ಗೆ ಬೇಕಾಗಿತ್ತು ಅಂತಾನೆ ಹೇಳ್ಬೇಕು. RCB ತಂಡವು ಅದ ಎದುರು ನೋಡ್ತಾ ಇತ್ತು. ಅದೇ ತರಹನ ಹಾಗೆ RCB ಯ ಪ್ರಿಡಿಕ್ಷನ್ ಪ್ರಕಾರ ಈ IPL ಪಂದ್ಯಗಳು ನಡೀತಾ ಇವೆ. ಪ್ರಿಡಿಕ್ಷನ್ ಅಪ್ಪ ಅಂದ್ರೆ IPL ನ ಈಗ RCB ಗೆ ಯಾವ ತರ ಆಗ್ಬೇಕು ಆ ತರ ನಡೀತಾ ಇದೆ. ನೋಡ್ಬೇಕು RCB ಪ್ಲೇ ಆಫ್ಗೆ ಹೋಗೋದಂತೂ ಫಿಕ್ಸ್ ಅಂತಾನೆ ಅನಿಸ್ತಾ ಇದೆ. ಓಕೆ, 100% ಬರ್ತಾರೆ ಅಂತ ಅನ್ಕೊಂಡಿದ್ದೇನೆ. ಓಕೆ, ನನ್ನ ಚಾನಲ್ ನೇಮ್ ಮಹೇಶ್ ಕ್ರಿಕೆಟ್ ಇನ್ಫೋ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಇದೇ ತರ ವಿಡಿಯೋ ಮಾಡ್ಲಿಕ್ಕೆ ನೀವು ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ನನಗೆ ಒಂದು ಸ್ಫೂರ್ತಿ ಆಗ್ತಾವ ಅಂತ ಹೇಳ್ತೀನಿ. ನೀವು ಎಷ್ಟು ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರ ಅದೇ ತರ ನಾನು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.